ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ.
ನಮಸ್ಕಾರ. ಅಲ್ಲೂ
ಮುಂದಕ್ಕೆ ಹೊರಟ್ವಿ. ನೋಡಿದ್ರೆ ದೇವಸ್ಥಾನ ಹತ್ರ ಹಣ್ಣು ಕಾಯಿ ಎಲ್ಲ ಮಾರ್ಕೊಂಡು ಮಾಡ್ತಾಯಿದ್ರು. ತುಂಬಾ ರಶ್ ಇತ್ತು. ಸೊ ದೇವಸ್ಥಾನ ಇವಾಗಲೇ ಎಂಟ್ರಿ ಕೊಡಲ್ಲ, ಕೊಂಡ ಹಾಕಬೇಕು ಅಂತ ಎಲ್ಲರೂ ಕಾಯ್ತಾಯಿದ್ರು. ನಾವು ಅಷ್ಟೇ ಕೊಂಡ ನೋಡ್ಕೊಬಿಟ್ಟು ಆಮೇಲೆ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ಮನೆಯಿಂದನೇ ತೊಗೊಬಂದಿರೋದ್ರಿಂದ ಇಲ್ಲಿ ಬರೀ ಬಾಳೆಹಣ್ಣು ಹಣ್ಣು ಕಾಯಿಗಳನ್ನ ಪರ್ಚೇಸ್ ಮಾಡಿದ್ರು ನಮ್ಮತ್ತೆ. ಆಯಿತು ಅಂದ್ಬಿಟ್ಟು ನಾವು ಇಲ್ಲೇ ಸೈಡಲ್ಲೇ ಎಗರುಕೊಂಡು ಆ ಜನಗಳ ಗುಂಪಲ್ಲಿ ನಾವು ಮಧ್ಯ ಹೋಗೋಣ ಅಂತ ಅಮ್ಮಂಗೆ ಮಡ್ಲಕ್ಕಿ ಕೂಡ ರೆಡಿ ಮಾಡ್ಕೊಂಬಂದೆ. ಅದನ್ನು ತಟ್ಟೆ ಸಮೇತ ನಾವು ಎತ್ಕೊಂಡ್ಬಿಟ್ಟು ನಾವು ಆ ಕಡೆ ಹೋದ್ವಿ. ನಮ್ಮ ಮಕ್ಕಳೆಲ್ಲ ಹೋಗೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ಬೇರೆ ಹಣ್ಣು ಮಾಡೋರ್ಗೆ ಹೋಗ್ಬಿಟ್ಟು ನಮ್ಮ ಚಪ್ಪಲಿ ಕಾಯ್ಕೊಂಡಿರಿ ಮೇಡಮ್ ಅಂದರು. ಅವ್ರ ಹತ್ರ ಸರಿಯಾಗಿ ಅನ್ಸ್ಕೊಂಡ್ರು. ಅಲ್ಲ ನಾವು ಹೂ ಮಾಡ್ತಾಯಿದ್ದೀವ, ನೀವು ಚಪ್ಪಲಿ ಮಾಡ್ತಾಯಿದ್ದೀರಾ ಸರ್ ಅಂತ. ಬೇಜಾರು ಮಾಡ್ಕೊಬೇಡಿ, ಎತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಹೇಳಿಬಿಟ್ಟು ಮುಂದಕ್ಕೆ ಹೋದ್ವಿ. ನೋಡ್ತಾ ಇಲ್ಲ ಜನ ಸಾಗರ. ನಮ್ಮೂರು ಉಜ್ಜಿನಿ. ಸೊ ಇದು ಇಲ್ಲಿಂದ ಹೋಗ್ತಾ ಇಲ್ಲಿ ನೋಡ್ತಾ ಇದ್ದಿಲ್ಲ, ಎಲ್ಲರೂ ಮಡೆಯನ್ನ ಮಂಗಳವಾರ ಆಗಿದ್ದರಿಂದ ಮಡೆಯನ್ನ ಎಲ್ಲ ಒಯ್ದಿದ್ರು ಈ ಸೈಡು. ಈ ಕಡೆ ಎಲ್ಲ ಹೆಬ್ಬಾರೆಗೌಡರು ಮತ್ತು ಪೂಜಾರಪ್ಪವರು ಬಂದುಬಿಟ್ಟು ಕೊಂಡನ ಹಾಯ್ತಾರೆ. ಸೊ ಎಷ್ಟು ಐತಿಹಾಸಿಕ ಪುರಾಣ ಇದೆ ನಮ್ಮ ಊರಲ್ಲಿ ಅಂದರೆ ತುಂಬ ವರ್ಷದಿಂದನೇ ಇರುತ್ತೆ. ಇದಕ್ಕೆ ಇನ್ನೊಂದು ಪ್ರಸಿದ್ಧವಾದ ಹೆಸರೇನೆಂದರೆ ಕರ್ನಾಟಕದ ಅತಿ ದೊಡ್ಡ ಅಗ್ನಿಕೊಂಡ ಅಂತಲೇ ಕರಿಬೋದು. ಸೊ 7 ಹಳ್ಳಿಗಳಿಂದ ಇಲ್ಲಿ ಸೌದೆಗಳು ಕೂಡುತ್ತೆ. ಇಷ್ಟು ಸೌದೆ ಕೂಡ ಒಂದು ಇಡೀ ಕರ್ಪೂರ ಗಂಧದ ಕಡ್ಡಿಯಿಂದನೇ ಹಚ್ಚಲ್ಪಡುತ್ತದೆ. ಯಾವುದೇ ತರಹದ ಸೀಮೆಣ್ಣೆ ಆಗಲಿ ಇದಾಗಲಿ ಹಾಕೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಹೈಟಿಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈ ಹೈಟ್ ಈ ವರ್ಷದ ಸೌದೆ ತುಂಬಾ ಕಮ್ಮಿ ಅನಿಸ್ತಾಯಿತ್ತು. ಸೊ ಎಲ್ಲರೂ ಜೈಕಾರ ಆಡ್ತಾಯಿದ್ರು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ. ನಾವು ಈ ಕಡೆ ಸೈಡಲ್ಲಿ ಮಾತ್ರ ಇಷ್ಟು ಜನ ಇದ್ದಿದ್ದು. ಆ ಸೈಡ್ ಪೊಲೀಸರು ಜೈ ಚೌಡಮ್ಮ ಅಂತ ಹೇಳ್ತಾ ನಾವು ಅಮ್ಮನಿಗೆ ನಮಸ್ಕಾರ ಮಾಡ್ತಾ 2 ಕಣ್ಣು ಸಾಲಲ್ಲ ಆ ದೃಶ್ಯ ನೋಡೋಕ್ಕೆ. ಒಂದು ಅದ್ಭುತ ಅನಿಸುತ್ತೆ. ನಮಗೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ನಮ್ಮೂರಲ್ಲಿ ನಾವು ಜನಿಸಿದ್ದು, ನಮ್ಮೂರಿದು, ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ. ನಮ್ಮ ಊರು ಜನಾಂಗ ಅಲ್ಲದೆ, ನಮ್ಮೂರು ಜಾತಿ ಜನ ಅಲ್ಲದೆ, ಜಾತಿ ಭೇದ ನೋಡದೆ ತುಂಬ ಕಡೆಯಿಂದ ಈ ಅಗ್ನಿಕೊಂಡವನ್ನು ನೋಡೋಕ್ಕೆ ಬರ್ತಾರೆ. ಅಮ್ಮನ ಶಕ್ತಿ ಕೂಡ ಅಷ್ಟೇ ಪ್ರತೀಕವಾಗಿದೆ. ಮಂಗಳವಾರ ಶುಕ್ರವಾರ ಕೂಡ ದೇವಸ್ಥಾನದಲ್ಲಿ ಅಮ್ಮಂದು ಶಾಸ್ತ್ರ ಹೇಳ್ತಾರೆ. ಹಾಗೂ ಅನ್ನದಾನ ಕಾರ್ಯಗಳು ಕೂಡ ನಡೆಯುತ್ತೆ. ತುಂಬ ಶಕ್ತಿಯುತ ಆಗಿದ್ದಾಳೆ ನಮ್ಮ ಚೌಡೇಶ್ವರಿ ಅಮ್ಮ. ನಾವೆಲ್ಲ ಚೌಡೇಶ್ವರಿ ಅಮ್ಮಗೆ ಮಕ್ಕಳಾಗಿದ್ದೇವೆ. ನಮ್ಮ ಮಕ್ಕಳು ಯಾವತ್ತೂ ಕೂಡ ಅವಳು ನಮ್ಮ ಕೈ ಬಿಡಲ್ಲ, ಕಾಪಾಡ್ತಾಳೆ, ರಕ್ಷಿಸ್ತಾಳೆ ಶ್ರೀ ಚೌಡೇಶ್ವರಿ ಅಮ್ಮ ಅಂತ ಹೇಳ್ತಾ ನಾವು ದೇವಸ್ಥಾನ ಒಳಗೆ ಹೋದ್ವಿ. ಅಲ್ಲಿಂದ ನನಗೆ ವಿಡಿಯೋ ಮಾಡೋಕ್ಕೆ ಅಲೌಡ್ ಸಿಕ್ಕಿಲ್ಲ. ಸ್ಟಾಪ್ ಮಾಡಿದ್ರು. ಅಲ್ಲಿಂದ ಅಮ್ಮನ ಕೈ ಮುಗ್ದು ಅಮ್ಮನ ಅಲಂಕಾರ ನೋಡೋಕ್ಕೆ ಕಣ್ಣು ಸಾಕಾಗಿಲ್ಲ. ಸ್ಟಾಪ್ ಮಾಡಿದ್ರು ವಿಡಿಯೋ ಬೇಡ ಅಂತ. ಆಯಿತು ಅಂತ ಅಮ್ಮ ಕೈ ಮುಗಿದ್ಬಿಟ್ಟು ಈಚೆ ಬಂದ್ವಿ. ಕೊಂಡಕ್ಕೆ ಹೋದಾಗೆಲ್ಲ ಕರ್ಪೂರ ಮತ್ತು ಎಳ್ಳನ್ನ ಹಾಕಿಬಿಟ್ಟು ಅಮ್ಮಂಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮನಸ್ಸಲ್ಲಿರೋ ಬಯಕೆಗಳನ್ನೆಲ್ಲ ತೀರಿಸ್ಕೊಳ್ತಾ ಅಮ್ಮನ ಮುಂದೆ 2 ಫೋಟೋ ಇಟ್ಕೊಂಡ್ವಿ. ಅಮ್ಮನ ಮುಂದೆ 2 ಕೊಂಡದ ಮುಂದೆ 2 ಫೋಟೋ ಇಟ್ಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹೊರಟ್ವಿ ನಾವು ಈ ಕಡೆ ಜಾತ್ರೆ ಕಡೆಗೆ. ಹೊರ್ತಾ ನನಗೆ ತುಂಬ ಪಿಂಗಾಣಿ ಇಷ್ಟ ಆಯಿತು. ನಮ್ಮ ಮಕ್ಕಳು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಒಂದು ಕಡೆ ಕುದುರೆ, ಇನ್ನೊಂದು ಕಡೆ ಬಗೆ ಬಗೆಯ ಸರಗಳು, ವಾಲೆಗಳು ಎಲ್ಲ ಕಣ್ಣು ಕುಗ್ತಾಯಿತ್ತು. ಆಯಿತು ಅಂತ ಮುಂದೆ ಹೋಗ್ತೀವಿ. ನನಗೆ ಒಂದು ಪಿಂಗಾಣಿ ಜಾರ್ ಇಷ್ಟನೇ ಆಯಿತು ಅಂತ ಮುಂದೆ ಹೋಗ್ತಾಯಿದ್ವಿ. ಅಲ್ಲಿಂದ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಶ್ರೀ ಹಳೆ ಊರಮ್ಮಂಗೂ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಅಮ್ಮ ಇಲ್ಲೇನು ಜಾತ್ರೆ ಇಲ್ದಿರಲ್ಲ, ಸೊ ತುಂಬಾ ಫ್ರೀಯಾಗಿತ್ತು. ಬಾಗಿಲು ಮುಂದೆನೇ ಕರ್ಪೂರ ಎಲ್ಲ ಹಚ್ಬಿಟ್ಟು ಅಮ್ಮಂಗೂ ಹಣ್ಣು ಕಾಯಿ ಎಲ್ಲ ತೊಗೊಂಡು ನಾವು ಹೊರಟ್ವಿ. ಹಳೆ ಊರಮ್ಮನೂ ಕೂಡ ತುಂಬ ಪ್ರಸಿದ್ಧಿಯಾಗಿದ್ದಾಳೆ. ಎಲ್ಲ ಶಾಸ್ತ್ರಗಳಿಗೆ, ಮಾಟ ಮಂತ್ರಗಳಿಗೂ ಇಲ್ಲಿ ಶಾಸ್ತ್ರ ಹೇಳ್ತಾರಂತೆ. ಸೊ ನಾವು ಯಾವತ್ತೂ ಬಂದು ಕೇಳಿಲ್ಲ. ಬಟ್ ಅಮ್ಮನ ಪವಾಡ ತುಂಬಾ ಇತ್ತೀಚೆಗಂತೂ ಅಮ್ಮನ ಪವಾಡ ತುಂಬಾ ಇದಾಗಿದೆ. ಸೊ ಆಯಿತು ಅಂದ್ಬಿಟ್ಟು ನಾವು ಅಮ್ಮನ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಹಳೆ ಊರಮ್ಮನ ಹತ್ರ ಹೋದ್ವಿ. ಅಲ್ಲಿ ಜನ ಇಲ್ಲ ಅಂದರೂ ಅಮ್ಮನ ದರ್ಶನ ಕೊಡೋಕ್ಕೆ, ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ರು. ಯಾಕಂದರೆ ಅವರು ಮುಚ್ಚೋ ಟೈಮ್ ಆಗಿತ್ತು. ಆಲ್ಮೋಸ್ಟು ಒಂದು 7:30 8 ಗಂಟೆ ಆಗಿತ್ತು ಅಷ್ಟೇ. ಸೊ ಅವರು ಬೇಗ ಬನ್ನಿ ಅಂತ ಅವರು ಕೂಡ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಮಡ್ಲಕ್ಕಿ ಪೂಜೆಯನ್ನು ಕೊಟ್ಟು ಅಮ್ಮಂಗೆ ಪೂಜೆ ಮಾಡಿಸ್ಬಿಟ್ಟು ಅಲ್ಲಿಂದ ಕೂಡ ನಾವು ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿ ದೇವಸ್ಥಾನದಲ್ಲಿ ಸ್ವಲ್ಪ ಕೂತ್ಕೊಂಡು ಪ್ರಸಾದ ತಿನ್ನಬೇಕಲ್ಲ, ನಮಗೂ ಹೊಟ್ಟೆಗೆ ಆಗ ಬಂದಾಯಿತು.
ಕಾಯಿ ಎಲ್ಲರಿಗೂ ನಮ್ಮ ಯಜಮಾನ್ರು ಕೊಟ್ಟರು, ಎಲ್ಲರಿಗೂ ಒಂದೊಂದು ಪೀಸು. ಬಾಳೆಹಣ್ಣು ತಿನ್ನೋರಿಗೆ ಬಾಳೆಹಣ್ಣು ತಿಂದ್ವಿ, ನಾನು ಕೂಡ ಈಸ್ಕೊಂಡೆ. ಆಯಿತು ಅಂತ ತಿಂದ್ಬಿಟ್ಟು ಅಲ್ಲಿಂದ ಕಾರ್ನ ಹತ್ತಿಬಿಟ್ಟು ಹೊಂಟ್ವಿ. ಎಲ್ಲಿಗೆ? ಮನೆಗೆ ಹೊಂಟ್ವಿ. ನಮ್ಮ ಮನೆಗೆ ಎಲ್ಲರೂ ಹೇಗಾಗಿದ್ದೀವಿ ನೋಡಿ. ಬರ್ಬೇಕಾದ್ರೆ ಹೇಗಿದ್ವಿ, ಇವಾಗ ಹೇಗಿದೆ. ತುಂಬಾ ಸೆಕೆ ಇತ್ತು, ಸಿಕ್ಕಾಪಟ್ಟೆ ಸೆಕೆ ಇತ್ತು. ನಮಗೆ ಬೆವ್ತೋಗ್ಬಿಟ್ಟಿದ್ವಿ ಎಲ್ಲ. ಇಲ್ಲಿ ರೇಗಿಸ್ತಾ ಇದ್ದರು ನಮ್ಮ ಹುಡುಗಿನ ನೋಡಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ನಿರ್ಸಾಳೆ ಚೌಡಮ್ಮಗೂ ಕೂಡ ಮಡ್ಲಕ್ಕಿ ಪೂಜೆ ಕೊಡೋಣ ಅಂತವ್ರಿ. ನಿರ್ಸಾಳೆ ಬಂದುಬಿಟ್ಟು ನಮ್ಮ ಅತ್ತೆ ತಂಗಿ ಊರು. ಸೊ ನಾವು ಅಲ್ಲೇ ಸ್ಟೇ ಆಗಿದ್ದರಿಂದ ಅಮ್ಮಂಗೂ ಹೋಗ್ಬಿಟ್ಟು ಅಲ್ಲೂ ಜಾತ್ರೆ ಇರುತ್ತೆ. ಶ್ರೀ ಉಜ್ಜಯಿನಿ ಚೌಡೇಶ್ವರಿಯ ತಂಗಿಯೇ ನಿರ್ಸಾಳೆ ಚೌಡಮ್ಮ. ನಿರ್ಸಾಳೆ ಚೌಡಮ್ಮ ಬುಧವಾರ ಹೋಗ್ಬಿಟ್ಟು ಬೆಳಗಿನ ಜಾವ ಕರ್ಕೊಬರ್ತಾರೆ ಅಮ್ಮನ್ನ. ಅಂದರೆ ಮಂಗಳವಾರ ನೈಟು, ಇವತ್ತಿನ ನಾವು ಹೋಗಿದ್ದೀವಲ್ಲ, ಇವತ್ತು ನೈಟ್ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ ಅಮ್ಮನ್ನ. ಈ ಒಂದು 5 ಕಿಲೋಮೀಟ್ರು ಮಧ್ಯರಾತ್ರಿಲಿ ಮೆರೆಸ್ಕೊಂಡು ಅಮ್ಮನ್ನ ಕರ್ಕೊಂಬರ್ತಾರೆ. ಎಷ್ಟು ಅದು ಚೆಂದನೇ ಅವರಿಬ್ಬರು ಬಂದಾಗ ಒಂದು ನೋಡೋದೇ ಒಂದು ಚೆಂದ. ಅಲ್ಲಿಂದ ಕರ್ಕೊಂಡೋಗಿ ಉಜ್ಜಿನಿಲಿ ಕೂರಿಸಿ ಬುಧವಾರ ಅಮ್ಮನ್ನ ಕರ್ಕೊಬಂದು ಮೆರೆಸಿ ತಿರ್ಗಾ ಬುಧವಾರನೇ ಅಮ್ಮನ್ನ ಮಧ್ಯಾಹ್ನ ಕಳಿಸ್ಕೊಡ್ತಾಳೆ ಶ್ರೀ ಉಜ್ಜಯಿನಿ ಚೌಡೇಶ್ವರಿ ನಿರ್ಸಾಳೆ ಅಮ್ಮನ ಅಲಂಕಾರ ಕೂಡ ನೋಡೋಕ್ಕೆ 2 ಕಣ್ಣು ಕೂಡ ಸಾಕಾಗಿರಲಿಲ್ಲ. ದೇವಸ್ಥಾನ ಚಿಕ್ಕದಿದ್ರು ಕೂಡ ಅಮ್ಮನ ಪ್ರಭಾವತಿ ತುಂಬಾ ದೊಡ್ಡದು ಅಂತ ಹೇಳ್ತಾ ನಾವು ಹೋದ್ವಿ. ಒಳಗಡೆ ಹೋಗ್ತಾ ಇದ್ದಂಗೆ ತುಂಬಾ ಅಲಂಕಾರ. ನಂಗೆ ಲಾಸ್ಟ್ ಟೈಮ್ ಹೋಗಿದ್ಗಿಂತ ಈ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ತುಂಬಾ ಇಷ್ಟ ಆಯಿತು. ಪೂಜಾರಿಗಳು ಪಾಪ ರೆಡಿ ಮಾಡ್ತಾಯಿದ್ರು ಎಲ್ಲ. ಏನಂತ ಗೊತ್ತಿಲ್ಲ, ನನ್ನ ಕ್ಯಾಮ್ರಾಗೆ ಅಮ್ಮಂಗೆ ದೃಷ್ಟಿ ಏನು ಅಂತ ಗೊತ್ತಿಲ್ಲ. ಒಳಗಡೆ ಹೋಗ್ತಿ ಎಂಟ್ರಿ ಕೊಡ್ತಾ ಇದ್ದಂಗೆ ಅಮ್ಮಂಗೆ ಕ್ಯಾಮ್ರಾ ಕೊಡ್ತಾ ಇದ್ದಂಗೆ ಕ್ಲಾರಿಟಿನೇ ಕಾಣಿಸ್ತಾ ಇರಲಿಲ್ಲ. ನಾನಂತೂ ಏನಿದು ಮುಖ ಮಾತ್ರ ಕಾಣಿಸ್ತಾ ಇಲ್ವಲ್ಲ, ಏನಕ್ಕಂತ ಗೊತ್ತಾಗಲಿಲ್ಲ ನನಗೆ. ತುಂಬ ಆಶ್ಚರ್ಯ ಆಯಿತು. ತುಂಬಾ ಬ್ಲರ್ ಕಾಣಿಸ್ತಾ ಇತ್ತು. ಆಯಿತು ಅಂದ್ಬಿಟ್ಟು ಏನೋ ದೃಷ್ಟಿ ಥರ ಆಗಿರ್ಬೋದು ಅಮ್ಮಂಗೆ ಅಂದ್ಬಿಟ್ಟು ಎಲ್ಲ ಒಳಗಡೆ ಹೋಗಿ ಪೂಜೆ ಮಾಡಿಸಿದ್ವಿ. ಎಷ್ಟು ತುಂಬಾ ಒಳಗಡೆ ಒಳಾಂಗಣ ತುಂಬ ಚೆನ್ನಾಗಿ ಅಲಂಕಾರ ಹಾಕಿದ್ರು. ಮೆರವಣಿಗೆ ದೇವರು ಕೂಡ ಅಮ್ಮಂಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನಿಮ್ಮ ಮನೆಗಳಲ್ಲೂ ಊರ ಜಾತ್ರೆ ಅಂತ ಮಾರ್ಚಲ್ಲಿ ಏಪ್ರಿಲಲ್ಲಿ ಹೋಗ್ತೀರ ಅನ್ಕೋತೀನಿ.